Okay, the story goes like this. It's a beautiful story. Harikatha Vidwan Ridro, and he would go to places, temples, and other places to narrate stories. ಹರಿಕಥೆಯನ್ನ ಹೇಳ್ತಾ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ರು. ಒಮ್ಮೆ ಅವರು ಬಸ್ಸಲ್ಲಿ ಹೋಗುವಾಗ ಒಂದ್ ಕಡೆ ಹೋಗ್ಬೇಕಾಗಿರುತ್ತೆ. And the conductor comes near him and says, ಸ್ವಾಮಿಗಳೇ ಎಲ್ಲಿ ಹೋಗ್ಬೇಕು? He tells the destination, the last stop, and he gives him 100 rupees. The ticket only at 25 rupees irutte. The value of the ticket will be 25. So the conductor gives back 80 rupees. ತುಂಬಾ ರಶ್ ಇರುತ್ತೆ. ಗಡಿಬಿಡಿಯಲ್ಲಿ ಕೊಟ್ಟಿದ್ದಾರೆ ಏನೋ ಅನ್ಕೊಂಡು ಹರಿಕಥಾ ವಿದ್ವಾನ್ರು ಎಣಿಸ್ತಾರೆ. ಮತ್ತೊಮ್ಮೆ ಎಣಿಸ್ತಾರೆ. Again he counts the money. Again he counts the amount. It is 80 rupees. ಅರ್ಥ ಬಿಟ್ಟು ಕೊಟ್ಟಿದ್ದಾರೇನೋ ಅನ್ಕೊಳ್ತಾರೆ. ಓಕೆ, ಗಡಿಬಿಡಿಯಲ್ಲಿ ಕೊಟ್ಟಿದ್ದಾರೆ. 5 ರೂಪಾಯಿ ಈ ತರ ಕಂಡಕ್ಟರ್ ಎಷ್ಟೋ ಹೊಡ್ಕೊಳ್ತಾರೆ. ನಾನು 5 ರೂಪಾಯಿ ಪಾಕೆಟ್ ಅಲ್ಲಿ ಹೊಡ್ಕೊಳ್ಳೋದಾ ಅಂತ ಯೋಚನೆ ಮಾಡ್ತೀನಿ. So this 5 rupees I can get something to my grandchildren. He thinks throughout the route till he reaches the destination. Then something strikes him. Beda, let me give back the 5 rupees. It is not right for me to keep that 5 rupees. So ಇಳಿವಾಗ ಕಂಡಕ್ಟರ್ ಹತ್ರ ಹೋಗ್ಬಿಟ್ಟು, ಕಂಡಕ್ಟರ್ ನೀವು 5 ರೂಪಾಯಿ ಹೆಚ್ಚಿಗೆ ಕೊಟ್ಟಿದ್ದೀರಾ ತಗೊಳ್ಳಿ ಅಂತ ವಾಪಸ್ ಕೊಡ್ತಾರೆ. He gives back that 5 rupees. And that conductor says, thank you. And he says, purposely I gave you 5 rupees extra. See, you are going around telling Harikatha. ದೇವರ ಕಥೆಗಳನ್ನ ಹೇಳ್ತಾ ಇದ್ದೀರಾ, and then you push in some values. ಸತ್ಯತೆ ಇರಬೇಕು, honesty ಇರಬೇಕು ಅಂತ. So I just wanted to test you whether you are following it or only you are preaching. So after giving that money, he'll be walking towards his whichever place he is going. ಅವಾಗ ಯೋಚನೆ ಮಾಡ್ತಾರೆ, ನಾನು ಆ 5 ರೂಪಾಯಿಯನ್ನ ಇಟ್ಕೊಂಡಿದ್ರೆ what would have happened? Like that, ಕೆಲವರು ಇರ್ತಾರೆ, purposely they want to test your integrity. So ಹುಷಾರಾಗಿರಿ. So you practice before you preach. ಓಕೆನಾ? ಅವ್ರೇನಾದ್ರೂ 5 ರೂಪಾಯಿ ಇಟ್ಕೊಂಡಿದ್ದಿದ್ರೆ what would have happened? Think about it. The conductor would have told the entire world that this fellow is only preaching. So back to meditation. ಅಣ್ಣ, ಇನ್ ದ ಸ್ಟೋರಿ ನೀವ್ ಹೇಳಿದ್ರಲ್ಲ ಅದ್ರಲ್ಲಿ, ಬಿಕಾಸ್ ಒಂದ್ 5 ರೂಪೀಸ್ಗೋಸ್ಕರ ಹೋಲ್ ಜರ್ನಿ ಹಿಸ್ ಮೈಂಡ್ ಬಿಕಮ್ ರೆಸ್ಟ್ಲೆಸ್. Yes, his ಸುಮ್ನೆ ಅವ್ರಿಗೆ ರಿಟರ್ನ್ whole ಕೊಟ್ಟು ನೀನು mind ಒಂದೇ is ಸಂಕಲ್ಪ restless. ಇದ್ರೆ ಸೊ ಅದು ಕೂಡ ಡ್ರಾಬ್ಯಾಕ್ ಆಗ್ಬಿಡತ್ತೆ. ಖಂಡಿತ his ಸ್ಥಿತಿ goes off, whether to keep the money or give back. So ನೋಡಿ, ನಮ್ಮನ್ನ ಯಾರಾದ್ರೂ ಟೆಸ್ಟ್ ಮಾಡಿದ್ರೆ, ನಮ್ಮ ಇಂಟಿಗ್ರಿಟಿ ಟೆಸ್ಟ್ ಮಾಡಿದ್ರೆ, we have to be very careful. Okay? ಸರ್, ಇವಾಗ ಏನ್ ಅನ್ಕೊಳ್ತಾರೆ ಗೊತ್ತಾ, 5 ರೂಪೀಸ್ ಅಲ್ಲ, ಸಪೋಸ್ ಅದೇ ತರ ಯಾರಾದ್ರೂ ದುಡ್ಡಿಂಗ್ ನಮ್ ಕರ್ಮ ಏನೋ, ನಮ್ ಕೊಟ್ಟಿದ್ರೇನೋ ಅದಕ್ಕೆ ನಾವು ಕೊಡ್ಬಾರ್ದಾಗಿತ್ತೇನೋ, ನಮ್ಗ್ ಬರ್ಬೇಕಾಗಿದ್ದು ಕೊಟ್ಟಿದ್ರೇನೋ, ಹಂಗೂ ಮಾತಾಡ್ತಾರಲ್ವ ಸರ್? But the consequence thereafter, afterwards the conductor will tell, ಅವರು ಹರಿಕತೆ ಹೇಳ್ತಾ ಇರ್ತಾರೆ, 5 ರೂಪಾಯಿ ಹೊಡ್ಕೊಂಡ್ರು ಅಂತ ಬಿಟ್ರೆ ಕಷ್ಟ. ಮಾಡೋರು ಇರ್ತಾರಲ್ವ ಸರ್? ಅಸಲ್ ಥಿಂಕ್ ಮಾಡೋರು ಇರ್ತಾರೆ, ಇಲ್ಲ ಅಂತಲ್ಲ, ಈ ತರ ಥಿಂಕ್ ಮಾಡೋರು ಇರ್ತಾರೆ. ಓಕೆ ದೇವರೇ, ಡು ವಿ ಹ್ಯಾವ್ ಟೈಮ್? ಯಾ, ಕ್ಲೋಸ್ ಯುವರ್ ಐಸ್ ಪ್ಲೀಸ್. ನೋ ಮೋರ್ ಟೈಮ್. ಆಫ್ ಎನರ್ಜಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ರಿ. ಏನಮ್ಮ? ಅರ್ಥಿಂಗ್ ಆಫ್ ಎನರ್ಜಿ ಹೇಳ್ಕೊಡ್ತೀನಿ, ಗ್ರೌಂಡಿಂಗ್ ಅಂತ ಹೇಳಿದ್ರಿ. ಕ್ಲೋಸ್ ಯುವರ್ ಐಸ್ ಪ್ಲೀಸ್. ವಿಲ್ ಅರ್ತ್ ಅವರ್ ಎನರ್ಜೀಸ್. ಸಿ, ಅರ್ಥಿಂಗ್ ಆಫ್ ಎನರ್ಜಿ, ಫಿಸಿಕಲ್ ಎನರ್ಜಿ ಅರ್ಥಿಂಗ್ ಬಗ್ಗೆ ಹೇಳ್ತೀನಿ. So physical energy earthing is, yes, all of you are doing that day to day. You are surrendering completely to God. ನಿಮ್ಮ ಇಷ್ಟವಾದ ದೇವಿ ದೇವತೆ, your deity, ನೀವು ಕೈ ಮುಗಿದುಕೊಂಡು you are surrendering somewhere, ಉದ್ದಂಡ ನಮಸ್ಕಾರ ಮಾಡ್ತೀರಾ. So that is physical earthing. So physically ನಾವು ಯಾವಾಗ ಪರಮಾತ್ಮನಿಗೆ, ಭಗವಂತನಿಗೆ ಸರೆಂಡರ್ ಆದಾಗ, that physical sort of earthing takes place. ಸೊ ನಮ್ಮ ಎಲ್ಲಾ ಕರ್ಮಶೇಷ ಏನಿದೆ, ಭಗವಂತ ಟೇಕ್ಸ್ ದ ರೆಸ್ಪಾನ್ಸಿಬಿಲಿಟಿ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ನಿಮ್ ಮನೆಯಿಂದ ಹೊರಡಬೇಕಾದ್ರೆ ಜಸ್ಟ್ ಫಾರ್ 5 seconds ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಯುವರ್ ಇಷ್ಟವಾದ ಡೈಟಿ, ದೇವರ ಮನೆ ಎದುರುಗಡೆ ನಿಂತ್ಕೊಂಡು ಆ ಭಗವಂತನಿಗೆ ಕೈ ಮುಗಿದುಕೊಂಡು ಹೇಳಿ, ನಾನು ಇಂಥ ಕಡೆ ಹೋಗ್ತಾ ಇದ್ದೀನಿ, ಇಷ್ಟೊತ್ತಿಗೆ ಬರ್ತೀನಿ. ಐ ಆಮ್ ಗೋಯಿಂಗ್ ಟು ಬೈ ಚಿಲ್ಲೀಸ್, ಐ ಆಮ್ ಗೋಯಿಂಗ್ ಟು ಬೈ ವೆಜಿಟೇಬಲ್ಸ್,
ಐ ಆಮ್ ಗೋಯಿಂಗ್ ಟು ಸೆಂಡ್ ಆಫ್ ನಮ್ಮ ಮಕ್ಕಳಿಗೆ ಸ್ಕೂಲ್ ಬಸ್ ತನಕ ಕರ್ಕೊಂಡು ಹೋಗ್ತೀನಿ ಹೇಳಿ, ಐ ವಿಲ್ ಬಿ ಕಮಿಂಗ್ ಬ್ಯಾಕ್ ವಿದಿನ್ 10 minutes ಅಂತ. ಯು ಸಿ ದ ರಿಸಲ್ಟ್. ಹಿ ವಿಲ್ ಪ್ರೊಟೆಕ್ಟ್ ಯು. ಒಂದು ಕೂದಲು ಕೂಡ ನಿಮ್ದು ಹಲ್ಲಾಡಲ್ಲ, ಒಂದು ಕೂದಲಿಗೂ ಏಟಾಗ್ದಂಗೆ ಅವ್ರು ನೋಡ್ಕೊಳ್ತಾರೆ. ಸೊ ಯು ಡೂ ದಿಸ್ ಅಂಡ್ ಟ್ರೈ ದಿಸ್. ಓಕೆ, ಈವನ್ ಇಫ್ ದೇರ್ ಇಸ್ ಅ ಮ್ಯಾಸಿವ್ ಅರ್ಥಕ್ವೇಕ್, ನಿಮ್ಮ ಒಂದು ಕೂದಲು ಏಟಾಗೋದಲ್ಲ. ಯು ವಿಲ್ ರಿಟರ್ನ್ ಬ್ಯಾಕ್ ಸೇಫ್ಲಿ. ರಿಮೆಂಬರ್ ದಟ್. ಅಣ್ಣ, ಅದಕ್ಕೆ ಹಿಂದಿನ ಕಾಲದಲ್ಲಿ ಹೇಳೋ ತರ ಮಕ್ಳಿಗೂ ಅಭ್ಯಾಸ ಮಾಡ್ಸಿದೀವಿ. ಹೋಗ್ಬಿಟ್ಟು ಬರ್ತೀನಿ ಅಂತ ಪೂರಾ ಸೆಂಟೆನ್ಸ್ ಹೇಳ್ಬಿಟ್ಟು ಹೋಗಿ ಬಾಯಿ ಅನ್ನೋದ್ ಬಿಡ್ಸಿದೀವಿ ಅಣ್ಣ. ಹಾಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ದೇವ್ರ ಮುಂದೆ ನಿಂತ್ಕೊಂಡು ಹೋಗ್ಬಿಟ್ಟು ಬರ್ತೀನಿ, ನೀನ್ ಏನ್ ಇಲ್ಲಿ ಸುಮ್ನೆ ಕೂತಿದ್ಯಾ, ನನ್ನ ಜೊತೆ ಬಾ ಅಂತ ಕರ್ಕೊಂಡು, ಯು ಕಮ್ ವಿತ್ ಮೀ, ವೈ ಆರ್ ಯು ಸಿಟಿಂಗ್, ಸಿಂಪ್ಲಿ ಬಾ ಅಂತ ಅವ್ರನ್ನ Yes, sir. ಕರ್ಕೊಂಡು ಹೋಗಿ ಅವ್ರು ಬರ್ತಾರೆ ನಿಮ್ ಜೊತೆ. ಓಕೆ, ಸೊ ದಿಸ್ ಎಸ್ ಇಸ್ ಅಣ್ಣ, ಎಸ್ ಅಣ್ಣ. physical earthing. Now mental earthing is you are meditating every day. So mentally you are connected with Paramatma. There will be a link between you and Paramatma, an electrical link which is invisible. So when you are meditating and telling your problems, whatever you are discussing or whatever you want to come to him, that is mental earthing. Now coming on to the highest form of earthing is the energy earthing. Energy earthing, see, you can sit on the ground or on the mat or on the chair, keep one of your legs down or both the legs down. So whatever energies I have gathered today, whatever wrong energies I have gathered today, whatever wrong energies I have given out to the universe today, ದಯವಿಟ್ಟು I am grounding this. And ಆ ಸಂಕಲ್ಪ ಮಾಡಿಬಿಟ್ಟು ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಏನೇನಿತ್ತು, ವಾಟ್ ಎವರ್ ಯು ಹ್ಯಾವ್ ಟೇಕನ್ ಟುಡೇ, ವಾಟ್ ಎವರ್ ಯು ಅಬ್ಸಾರ್ಬ್ ಟುಡೇ, ಅಥವಾ ನೀವು ಏನೇನು ಕೊಟ್ಟಿದ್ದೀರಾ ವರ್ಲ್ಡಿಗೆ, ಅರ್ಥಿಗೆ, ಎಲ್ಲರಿಗೂ, ಆ ಎನರ್ಜಿಯನ್ನು ಭೂಮಿಯ ಮಧ್ಯಭಾಗದಲ್ಲಿ ವಿಜುವಲೈಸ್ ಆಸ್ ಇಫ್ ಯು ಆರ್ ಗೋಯಿಂಗ್ ಆ್ಯಂಡ್ ಅರ್ಥಿಂಗ್ ದರ್. ಎಲ್ಲ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ ವಿಜುವಲೈಸ್ ಮಾಡಿ. ಇಸ್ ದಿಸ್ ಈಸಿ? For how long should it be? You can Visualize the negative thing, sir, or visualize into the earth. Visualize all the negative information that you have taken, negativity that you have taken, whatever negativity. You need not spell out the negativity. The negativity, ನನ್ನ ಮುಖಾಂತರ, ನನ್ನ ಶರೀರ ಮುಖಾಂತರ, ನನ್ನ ಕಾಲಿನ ಮುಖಾಂತರ, ಅಥವಾ ಹ್ಯಾಂಡ್ if you are touching the ground, or if you are doing ನಮಸ್ಕಾರ, whatever it is, ಇದರ ಮುಖಾಂತರ ಭೂಮಿಯ ಮಧ್ಯಭಾಗದಲ್ಲಿ ಹೋಗ್ತಾ ಇದೆ. All the negativity within me has got ground ಆಗ್ಬಿಟ್ಟಿದೆ. If at all from my side any negativity has gone into the atmosphere, please forgive me. I am grounding this. Simple. Easy? Before going to bed. Yes. Yes, ಅಣ್ಣ, So yes, like ಅಣ್ಣ. roots going to the center of the earth, no? Absolutely right. Okay, please come to Namaskara Mudra Devare. Three Omkaras. Om. Om. Kamala Mudra. Sarve Bhavantu Sukhinah. Sarve Santu Niramaya. Sarve Bhadrani Pashyantu Ma Kasyit Dukkha Bhag Bhavet. Om Shanti Shanti Shanti. Release both the hands, rub both the palms, warm up and keep them on the eyes. Again, release both the hands.